ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡ್ಬೋದಾ? ಮಾತಾಡ್ಬೋದು. ತಾವೇನೋ ನೋಡ್ತಾ ಇದ್ರಿ. ಅವರೇ ಉತ್ತರ ಕೊಡ್ಬೇಕಲ್ಲ. ಈಗ ಶಿವಕುಮಾರ್ ಅವ್ರದೇ ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಣ್ಣ ಹುಡುಗ ಇದ್ದೆ ಆಗ. ನಮ್ಮಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ. ಯುಗಾದಿ ಹಬ್ಬ ಮಾಡಿದ್ರೆ ಇಡೀ ಊರೂರೇ ಈ ಜೂಜಾಟ ಎಲ್ಲ ಆಡ್ತಾರೆ, ಇಸ್ಪೀಟು. ನಮ್ಮ ಹಳ್ಳಿಯಲ್ಲೂ ಹಂಗೆ ಇಸ್ಪೀಟ್ಗಳು ಆಡ್ತಾರೆ. ನಾವು ಸಣ್ಣ ಹುಡುಗರು ಹೋಗ್ತಿರ್ ನೋಡ್ತಾ ಇದ್ದೆ, ದೂರದಿಂದ ನೋಡ್ತಾ ಇದ್ದೆ. ಹೊಸ್ತಡ್ಕು ಇಸ್ಪೀಟ್ ಆಡ್ತಾ ಇದ್ರು, ಕಾಸಿಟ್ಟುಕೊಂಡು ದುಡ್ಡು ಇಟ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರು. ನಿಮ್ಮಲ್ಲಿ ದೀಪಾವಳಿಗೆ ಆಡ್ತಾರೆ. ಅದೇ ಸೇಮ್ ಕಥೆನೇ ಹೇಳ್ತಾ ಇದ್ರಿ ನೀವು. ನನಗೊಂದ್ಸರಿ ಹೇಳಿದ್ರಿ. ಅದಕ್ಕೆ ಆಡ್ತಾ ಇದ್ರು. ನಾನು ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ. ಇಸ್ಪೀಟ್ ಆಡ್ತಾ ಇದ್ದವ್ರಿಗೆ ಅವ್ರಿಗೆ ಎಲ್ಲ ಜ್ಞಾನ ಚಂದಾಗಿರ್ತೈತೆ, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ. ಪಾಪ ಒಬ್ರು ಪರಮೇಶ್ವರು ಆ ಇಸ್ಪೀಟ್ ಆಡ್ತಾ ಇದ್ರಲ್ಲ, ಅವ್ರು ಹೆಂಗ್ ಆಡ್ತಾವ್ರೆ ಅಂತ ನೋಡ್ಕೊಂಡು ನಿಂತಿದ್ರು. ಇಸ್ಪೀಟ್ ಹೆಂಗ್ ಆಡ್ತಾವ್ರೆ ಅಂತ. ರೈಡ್ ಆಗೋಯ್ತು. ಪೊಲೀಸ್ ರೈಡ್ ಆಯ್ತು. ಸಿಕ್ಕಾಕೊಂಡ್ಬಿಟ್ರು. ಯಾರು? ಪರಮೇಶ್ವರ್ ಸಿಕ್ಕಾಕೊಂಡ್ರು. ಇಸ್ಪೀಟ್ ಆಡ್ತಾ ಇದ್ದಾರೆ ಯಾರು? DK ಶಿವಕುಮಾರ್, ಸಿದ್ದರಾಮಯ್ಯನವರು ಎಸ್ಕೇಪ್ ಆಡ್ಕೊಬಿಟ್ಟಿದ್ರು. ಈ ಕತೆ ಹಂಗೆ RCB. ಪಾಪ ಅನ್ನೆಸರಿ ಅಲ್ಲಿ ನೋಡ್ತಾ ಇದ್ರು ಬಂದವರಷ್ಟೇ. DK ಶಿವಕುಮಾರ್ ಎಲ್ಲಾರು ಸಿಗಾಕೊಂಡಿದ್ ನೋಡಿದಿರ ಸರ್ ನೀವು? ಸಾಧ್ಯನೇ ಇಲ್ಲ, ಸಿಕ್ಕಾಕ್ಸ್ತಾರೆ. ಇದ್ರು ಅವಳಿಗೆ. ಈ RCB ಕತೆ ಹಂಗಾಗಿದೆ. ನನಗೆ ಕೊನೆಯವರೆಗೂ ಕೂಡ ನಮ್ಮ ಪರಮೇಶ್ವರ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟೋದ್ ಕಡೆನೆ ಹೋಗ್ಲೇ ಇಲ್ಲ. ಯಾರು ಪರ್ಮಿಷನ್ ಕೊಟ್ರು? ಡ್ಯಾಶ್ ಯಾರು ಕೊಟ್ರು? ಇಲ್ಲಿ ವಿಧಾನಸೌಧ KCA ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ರು? ಅಲ್ಲಿ ಹೇಳಿದ್ರು ಒಂದು ಪಾಯಿಂಟ್. ಅದೇನೋ ಅಲ್ಲಿ ಇನ್ನೂ ಗೆಲ್ಲಕ್ ಮುಂಚೆನೆ ಒಂದು ಪೊಲೀಸ್ ಅವ್ರಿಗೆ ಲೆಟರ್ ಕೊಟ್ಬಿಟ್ರು ಅಂತ. ಅದು ಮುಂದೆ ಅಲ್ಲಿಗೆ ನಿಲ್ಸ್ಬಿಟ್ರು, ಮುಂದಕ್ಕೆ ಹೋಗ್ಲೇ ಇಲ್ಲ. ಆ ಲೆಟರ್ ಬಂದ್ಮೇಲೆ ಏನ್ ಮಾಡೋ ಪೊಲೀಸರು ಹೇಳಲೇ ಇಲ್ಲ. ಪೊಲೀಸರು ಏನ್ ಮಾಡ್ಬೇಕು ಹೇಳಲೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.